ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ಆಮೇನ್. ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸುವಿನ ಆಶೀರ್ವಾದವು ಕೃಪೆಯ ಅನುಗ್ರಹವು ನಿಮಗೆ ಪ್ರತಿಯೊಬ್ಬರಿಗೂ ದೊರಕಲಿ. ಪ್ರಿಯರೇ, ಬನ್ನಿ ಇಂದು ಪ್ರಭು ಯೇಸು ಮಾಡಿದ ಇನ್ನೊಂದು ಅದ್ಭುತವನ್ನ ನಾವು ಧ್ಯಾನಿಸೋಣ. ಈ ಅದ್ಭುತ ಕ್ಷಮೆಯ ರೂಪದಲ್ಲಿರುವ ಅದ್ಭುತ. ಯೌವನರ ಶುಭ ಸಂದೇಶ ಅಧ್ಯಾಯ 8 ವಾಕ್ಯ 1-11. ಇಲ್ಲಿ ಪ್ರಭು ಯೇಸು ಜೆರುಸಲೇಮಿನ ಮಹಾದೇವಾಲಯದಲ್ಲಿ ಕುಳಿತು ಬೋಧಿಸುತ್ತಿರುವಾಗ, ಈಗಾಗಲೇ ಪ್ರಭು ಯೇಸು ಅದ್ಭುತಗಳ ಮೂಲಕ, ಬೋಧನೆಗಳ ಮೂಲಕ ತುಂಬಾ ಪ್ರಸಿದ್ಧರಾಗಿರುವುದನ್ನ ಕಂಡ ಫರಿಸಾಯರು ಪ್ರಭು ಯೇಸುವನ್ನ ಹೇಗಾದ್ರೂ ಮಾತಿನಲ್ಲಿ ಸಿಕ್ಕಿಸಬೇಕು, ಅವರನ್ನ ಯಹೂದಿ ವಿರೋಧಿಗಳು, ಧರ್ಮಶಾಸ್ತ್ರದ ವಿರೋಧಿಗಳು ಅಂತ ನಿರೂಪಿಸುವುದಕ್ಕಾಗಿ ವ್ಯಭಿಚಾರಿಣಿ ಸ್ತ್ರೀಯನ್ನ ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ವ್ಯಭಿಚಾರದಲ್ಲಿ ಸಿಲುಕಿಕೊಂಡ ಒಂದು ಸ್ತ್ರೀಯನ್ನ ಕರ್ಕೊಂಡ್ಬಂದು ಆಕೆಯನ್ನ ಕಲ್ಲೊಡೆದು ಸಾಯಿಸಬೇಕು ಅಂತ ಹೇಳಿ ಕೂಗಾಡ್ತಾರೆ. ಮೋಶೆಯ ಧರ್ಮಶಾಸ್ತ್ರ ನುಡಿಯುತ್ತೆ ಇಂತಹ ಸ್ತ್ರೀಯನ್ನ ಕಲ್ಲೊಡೆದು ಸಾಯಿಸಬೇಕೆಂದು. ನೀವೇನ್ ಹೇಳ್ತೀರಾ ಗುರುಗಳೇ, ಪೂಜ್ಯರೇ, ನೀವೇನು ಹೇಳ್ತೀರಾ? ಪ್ರಭು ಯೇಸು ಅವರಿಗೆ ಏನೂ ಹೇಳೋದಿಲ್ಲ. ಆರಂಭದಲ್ಲಿ ಅವರೆಲ್ಲರ ಜೀವನ, ಅವರೆಲ್ಲರ ಅಂತರಂಗವನ್ನ ಬಲ್ಲ ಯೇಸು ಸುಮ್ಮನೆ ಮರಳಿನಲ್ಲಿ ಬರೀತಿರುತ್ತಾರೆ. ಅಲ್ಲಿ ನೆಲದಲ್ಲಿ ಕೂತು ಬರೆಯುವಂತೆ ನಟಿಸ್ತಿರಬಹುದೇನೋ. ಮತ್ತೆ ಮತ್ತೆ ಅವರು ಕೇಳುವುದನ್ನ, ಆಕೆಯನ್ನ ಕಲ್ಲೊಡೆದು ಸಾಯಿಸ್ಲಿಕ್ಕೆ ಅವರು ಅವಸರ ಪಡುವುದನ್ನ ಕಂಡ ಯೇಸು ಕಡೆಗೆ ತಲೆ ಎತ್ತಿ ನುಡಿಯುತ್ತಾರೆ, ನಿಮ್ಮಲ್ಲಿ ಪಾಪ ಮಾಡದವನು ಯಾರಿದ್ದಾರೋ ಅವನು ಮೊದಲ ಕಲ್ಲು ಈಕೆಯತ್ತ ಎಸೆಯಲಿ. ಯಾಕೆಂದ್ರೆ ಯೇಸು ಸ್ವಾಮಿಗೆ ಗೊತ್ತಿತ್ತು ಅವರೆಲ್ಲರ ಜೀವನ, ಈಕೆಯೊಂದಿಗೆ ಇತರರೊಂದಿಗೆ ಇನ್ನು ಬೇರೆ ಬೇರೆ ರೂಪದಲ್ಲಿ ಪ್ರತಿಯೊಬ್ಬರವರು ಪಾಪಗಳನ್ನ ಮಾಡಿದವರು. ಯೇಸು ಸ್ವಾಮಿ ಯಾವಾಗ ಹೀಗೆ ಹೇಳ್ತಾರೋ ಎಲ್ರು ಅಲ್ಲಿದ್ದವರು, ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ರು ಅಲ್ಲಿಂದ ಹೊರಟು ಹೋಗ್ತಾರೆ. ಕಡೆಯದಾಗಿ ಆ ಸಹೋದರಿ ಅಲ್ಲಿ ಉಳಿದುಕೊಳ್ತಾರೆ. ಆ ಸಹೋದರಿಗೆ ಕೇಳ್ತಾರೆ, ನಿನ್ನನ್ನ ಯಾರೂ ಶಿಕ್ಷೆ ವಿಧಿಸ್ಲಿಲ್ವೇ? ಇಲ್ಲ, ಯಾರೂ ವಿಧಿಸ್ಲಿಲ್ಲ. ಆಗ ಯೇಸು ಸ್ವಾಮಿ ನೋಡಿ ಆಕೆಯನ್ನ ಹೇಗೆ ಕರೀತಾರೆ, ತಾಯಿ, ಅವರೆಲ್ಲ ಎಲ್ಲಿ? ನಿನಗೆ ಯಾರೂ ಶಿಕ್ಷೆ ವಿಧಿಸಲಿಲ್ಲವೇ? ಅವರು, ಇಲ್ಲ ಸ್ವಾಮಿ. ಯೇಸು ಸ್ವಾಮಿ ನುಡಿತಾರೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ. ಇದು ಅದ್ಭುತ, ಕ್ಷಮೆಯ ಅದ್ಭುತ, ಮನ ಪರಿವರ್ತನೆಯ ಅದ್ಭುತ. ಪ್ರಿಯರೇ, ನಾವು ಎಷ್ಟೋ ಸಲ ಇದೇ ಪರಿಸಾಯರ ರೀತಿ ವರ್ತಿಸ್ತೇವೆ. ನಾವು ಅದೆಷ್ಟೋ ಪಾಪಗಳನ್ನ ಮಾಡಿರ್ತೇವೆ. ನಾವು ಮಾಡಿದ ಅಂತಹದ್ದೇ ತಪ್ಪುಗಳನ್ನ, ಪಾಪಗಳನ್ನ, ಅಪರಾಧಗಳನ್ನ ಇತರರು ಮಾಡಿದಾಗ ಅದನ್ನ ಖಂಡಿಸ್ತೇವೆ, ಅದಕ್ಕೆ ಶಿಕ್ಷೆ ಆಗ್ಬೇಕು ಅಂತ ಬಯಸ್ತೇವೆ. ಹಾಗಾದ್ರೆ ನಾನು ಮಾಡಿದ ಪಾಪಕ್ಕೆ, ನಾನು ಮಾಡಿದ ಅಪರಾಧಕ್ಕೆ, ನಾನು ಮಾಡಿದ ತಪ್ಪಿಗೆ. ಹಾಗಾಗಿ ಯೇಸು ಅಂತಹ ಮನೋಭಾವವನ್ನ ಖಂಡಿಸ್ತಾರೆ. ನಾನು ಮಾಡಿದ ತಪ್ಪುಗಳನ್ನ ದೇವರು ಕ್ಷಮಿಸುವಾಗ ಇತರರ ತಪ್ಪು, ಅಪರಾಧಗಳನ್ನ, ಪಾಪಗಳನ್ನ ಕ್ಷಮಿಸುವುದು ನಮ್ಮ ಕರ್ತವ್ಯ. ಹಾಗಾಗಿ ದೇವರು ನಮ್ಮ ಅದೆಷ್ಟೋ ಪಾಪಗಳನ್ನ ಕ್ಷಮಿಸ್ತಾರೆ. ಇತರರನ್ನ ಶಿಕ್ಷೆಗೆ ಒಳಪಡಿಸುವುದು ಬೇಡ. ಅವರ ಮನ ಪರಿವರ್ತನೆಗಾಗಿ ನಾವು ಪ್ರಯತ್ನಿಸುವವರಾಗೋಣ. ಅವರ ಬದಲಾವಣೆಗಾಗಿ ನಾವು ಪ್ರಯತ್ನಿಸೋಣ. ಅವರನ್ನ ವೈಯಕ್ತಿಕವಾಗಿ ಸಂಪರ್ಕಿಸೋಣ. ಅವರನ್ನ ತಿದ್ದಿ ಹೇಳೋಣ. ಅದನ್ನ ಪ್ರಭು ಯೇಸು ಮೆಚ್ಚಿಕೊಳ್ಳುತ್ತಾರೆ. ಹಾಗಾಗಿ ಇಂತಹ ಒಂದು ಸಹೃದಯ ನನ್ನದಾಗಲಿ ನಿಮ್ಮದಾಗಲಿ, ಪ್ರಭು ಯೇಸುವಿನಲ್ಲಿದ್ದ ಅಂತಹ ಕರುಣೆಯ ಅಂತಃಕರಣ ನಮ್ಮದಾಗಲೆಂದು ಬೇಡಿಕೊಳ್ಳೋಣ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇನ್. ಪ್ರಿಯರೇ, ಈ ವಿಡಿಯೋವನ್ನ ದಯಮಾಡಿ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಖಂಡಿತವಾಗಲೂ ಇದು ಸಹ ಶುಭ ಸಂದೇಶ ಪ್ರಸಾರದ ಒಂದು ಕಾರ್ಯವಾಗಿದೆ.